ನಮಸ್ತೆ ವೀಕ್ಷಕರೇ, ಸಪ್ತಾಶ್ವ ಟಿವಿಗೆ ಸ್ವಾಗತ. ನಾನು ಶಮಿ ಶೆಟ್ಟಿ. ಇದೀಗ ಒಂದು ಬಿಗ್ ಬ್ರೇಕಿಂಗ್ ಬಂದಿದೆ. ಅದರಲ್ಲೂ ಪೊಲೀಸ್ ಇಲಾಖೆಯನ್ನೇ ನಡುಗಿಸುವಂತಹ ಬ್ರೇಕಿಂಗ್ ಇದು. ಹೌದು, DCRA ನಲ್ಲೇ ಇನ್ಸ್ಪೆಕ್ಟರ್ ಮೇಲೆ ಜಾತಿ ದೌರ್ಜನ್ಯ ಆರೋಪ ಕೇಳಿ ಬಂದಿದೆ. SC ಮತ್ತು ST ದೌರ್ಜನ್ಯ ಕೇಸ್ ತನಿಖೆ ನಡೆಸುವಂತಹ ಇಲಾಖೆ DCRA. ಆದ್ರೆ DCRA ಮೇಲ್ಜಾತಿ ಅಧಿಕಾರಿಗಳಿಂದ ದಲಿತ ಅಧಿಕಾರಿಗಳಿಗೆ ಕಿರುಕುಳ ಎಂದು ಈಗ ದೂರು ದಾಖಲಾಗಿದೆ. DCRA ಕೇಂದ್ರ ಕಚೇರಿ SP ಕರಿಬಸನಗೌಡ ಮತ್ತು DYSP ಮಹೇಶ್ವರ ಗೌಡ ಮೇಲೆ ಈಗ ಆರೋಪ ಕೇಳಿ ಬರ್ತಾ ಇದೆ. ಪಶ್ಚಿಮ ವಲಯ DCRA ಪೊಲೀಸ್ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ರಿಂದ ದೂರು ನೇರವಾಗಿ DCRA DG ಉಮೇಶ್ ಕುಮಾರ್ ಅವರಿಗೆ ದೂರು ನೀಡಿದ ಇನ್ಸ್ಪೆಕ್ಟರ್. ಹೌದು, ಈಗಾಗಲೇ ಇನ್ಸ್ಪೆಕ್ಟರ್ DCRA DG ಏನಿದ್ದಾರೆ ಉಮೇಶ್ ಕುಮಾರ್ ಅವರು, ಅವರಿಗೆ ದೂರನ್ನ ದಾಖಲು ಮಾಡಿರುವಂತದ್ದು. ಅಷ್ಟೇ ಅಲ್ಲದೆ ವಿಡಿಯೋ ಮಾಡಿ ಕೂಡ ಶ್ರೀನಿವಾಸ್ ಆರೋಪವನ್ನ ಮಾಡಿದ್ದಾರೆ. ಇಲ್ಲೇ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಮೇಲೆ ಜಾತಿ ಆಧಾರಿತ ಕಿರುಕುಳದ ಆರೋಪ ಕೇಳಿ ಬರ್ತಾ ಇದೆ. ಈ ಆರೋಪದ ಹಿನ್ನೆಲೆ ಏನು? ಈ ಆರೋಪ ಎಷ್ಟರ ಮಟ್ಟಿಗೆ ಸತ್ಯ? ಹಾಗಾದ್ರೆ ಈ ಆರೋಪದಲ್ಲಿ ಏನೇನು ಕಂಪ್ಲೇಂಟ್ ಅನ್ನ ರೈಸ್ ಮಾಡಿದ್ದಾರೆ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ಅವರು? ಇದೆಲ್ಲದನ್ನ ತಿಳಿಸ್ಕೊಡ್ಲಿಕ್ಕೆ ನನ್ನ ಜೊತೆ ಇವತ್ತು ನಮ್ಮ ಪ್ರತಿನಿಧಿ ಸುಮಿತ್ರಾ ಇದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ. ಓಕೆ ಸುಮಿತ್ರಾ ಅವರೇ, ಈಗೊಂದು ಆರೋಪ ಕೇಳಿ ಬರ್ತಾ ಇದೆ. ಪೊಲೀಸ್ ಇಲಾಖೆಯಲ್ಲಿ ಇದೊಂದು ಏನು ಹೊಸದಲ್ಲ. ಹಿಂದೆ ಕೂಡ ಒಂದೊಂದು ಪ್ರಕರಣಗಳು, ಒಂದೊಂದು ವಿಚಾರಗಳು ಇಲಾಖೆಯ ಒಳಗೆ ನಡೀತಾ ಇತ್ತು. ಈಗ ಕೂಡ ಒಂದು ಹೊಸ ಏನು ಪೊಲೀಸ್ ಇಲಾಖೆಯಲ್ಲಿ ಸಂಚಲನ ಮೂಡಿಸುವಂತಹ ಒಂದು ಹೊಸ ಆರೋಪ ಕೇಳಿ ಬರ್ತಾ ಇದೆ. ಪೊಲೀಸ್ ಇಲಾಖೆಯಲ್ಲೇ ಒಬ್ರ ಮೇಲೆ ಒಬ್ರು ದೂರನ್ನ ನೀಡ್ಕೊಂತಾ ಇದ್ದಾರೆ. ಏನಿದು ಈ ಪ್ರಕರಣದ ಗಂಭೀರತೆ ಏನು, ಈ ಪ್ರಕರಣದ ಹಿನ್ನೆಲೆ ಏನು ಅಂತ ಹೇಳೋದಾದ್ರೆ ಸುಮಿತ್ರಾ? ಎಸ್ ಶಮಿ, ಈಗ ಏನು DCRA ಒಂದು ಕಚೇರಿ, ಒಂದು ಇಲಾಖೆಯಲ್ಲಿ ಏನು ಆರೋಪ ಕೇಳಿ ಬರ್ತಾ ಇದೆ. ಪಶ್ಚಿಮ ವಲಯದ ಏನು ಶ್ರೀನಿವಾಸ್ ಗೌಡ ಅವರು ಈ ಒಂದು ಗಂಭೀರ ಆರೋಪನ ಅಲ್ಲಿನ ಇನ್ಸ್ಪೆಕ್ಟರ್, ಅಂದರೆ ಬೇರೆ ಒಂದು ವಲಯದಲ್ಲಿ ಇರುವಂಥ ಇನ್ಸ್ಪೆಕ್ಟರ್ ಮೇಲೆ ಗಂಭೀರ ಆರೋಪ ಮಾಡ್ತಿರೋದು. ಅದು ಜಾತಿ ದೌರ್ಜನ್ಯದ ಆರೋಪ, ಗಂಭೀರ ಆರೋಪ ಮಾಡ್ತಿದ್ದಾರೆ. ಈಗ ಈ ಒಂದು ಬೇರೆ ಒಂದು ಇಲಾಖೆಗಳಲ್ಲಿ, ಪೊಲೀಸ್ ಇಲಾಖೆಗಳಲ್ಲಿ ನಾವು ಈ ಥರ ಪ್ರಕರಣಗಳನ್ನ ಕೇಳೋದು, ಅಥವಾ ಏನೋ ಒಂದು ದೌರ್ಜನ್ಯ ಇರ್ಬೋದು, ಕಿರುಕುಳ ಇರ್ಬೋದು, ಈ ಥರದ್ದು ಕೇಳೋದು ನಾರ್ಮಲ್ ಆಗಿರುತ್ತೆ. ಆದರೆ ಈ ಒಂದು DCRAಯಲ್ಲಿ ಕೇಳೋ ಅಂಥದ್ದು ತುಂಬಾ ಬೇಸರದ ವಿಚಾರ ಶಮಿ. ಯಾಕಂದರೆ ಈ ಒಂದು ಸಂಸ್ಥೆ ಇರೋದೇ, ಈ ಒಂದು ಇಲಾಖೆ ಇರೋದೇ ಈ ಒಂದು ಜಾತಿ ಅಂದರೆ ಏನು SC ST ಅವ್ರು ಇರ್ತಾರೆ, ಅವರ ಮೇಲೆ ಒಂದು ದೌರ್ಜನ್ಯ ಆಗುವಂಥ ಕೇಸ್ಗಳನ್ನ ತನಿಖೆ ಮಾಡೋವಂಥ ಇಲಾಖೆಯಲ್ಲೇ ಇಂಥ ಒಂದು ಆರೋಪ ಕೇಳಿ ಬರ್ತಿರೋದು ನಿಜಕ್ಕೂ ಬೇಸರದ ವಿಚಾರ ಶಮಿ. ಶ್ರೀನಿವಾಸ್ ಅವರು ಏನಿರ್ಬೋದು, ಅವರು DYSP ಮಹೇಶ್ ಗೌಡ ಮತ್ತು SP ಬಸವನಗೌಡ ಅವ್ರ ಮೇಲೆ ಆರೋಪ ಮಾಡ್ತಿದ್ದಾರೆ. ಏನಂತ ಅಂದರೆ ಆರೋಪ, ಈ ಕೆಳಜಾತಿಯವರ ಒಂದು ಏನು ಪ್ರಕರಣಗಳು ಬರುತ್ತೆ, ಆ ಪ್ರಕರಣದ ವಿರುದ್ಧವಾಗಿ ವರದಿ ಮಾಡಿ ಅಂತ ಏನು ಈ ಒಂದು ಮೇಲಧಿಕಾರಿಗಳು ಈ ಥರ ಒಂದು ಕಿರುಕುಳ ಕೊಡ್ತಾ ಇರೋದು. ಇದ್ರ ಜೊತೆಗೆ ದಲಿತರ ಅಧಿಕಾರಿಗಳು ಏನಿರ್ತಾರೆ, ಅವ್ರಿಗೆ ಮೇಲಧಿಕಾರಿಗಳು ಏನಿರ್ತಾರೆ, ಮೇಲ್ಜಾತಿ ಅವ್ರು ಏನಿರ್ತಾರೆ, ಅವರು ಈ ಒಂದು ದಲಿತರ ಅಧಿಕಾರಿಗಳ ಮೇಲೆ ಒಂದು ಕಿರುಕುಳನ ಕೊಡ್ತಿರೋದು ಶಮಿ. ಓಕೆ ಸುಮಿತ್ರಾ, ಇವಾಗ SC ST ದೌರ್ಜನ್ಯ ಪ್ರಕರಣಗಳನ್ನ ದಾಖಲಿಸಿಕೊಂಡು ತನಿಖೆ ಮಾಡಬೇಕಾದಂತಹ ಒಂದು ಡಿಪಾರ್ಟ್ಮೆಂಟ್ DCRA. ಆದ್ರೆ ಇಲ್ಲೇ ಒಬ್ರ ಮೇಲೆ ಒಬ್ರು ಕಂಪ್ಲೇಂಟ್ ಅನ್ನ ಕೊಟ್ಕೊಂತಾ ಇದ್ದಾರೆ, ಒಬ್ರ ಮೇಲೆ ಒಬ್ರು ಆರೋಪವನ್ನ ಮಾಡ್ತಾ ಇದ್ದಾರೆ. ಈಗ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ಅವರ ಆರೋಪಗಳು ಏನು ಅಂತ ತಿಳ್ಕೊಳ್ಳೋದಾದ್ರೆ ಏನೇನು ಆರೋಪಗಳನ್ನ ಮಾಡ್ತಾ ಇದ್ದಾರೆ ಅವರ ಮೇಲಾಧಿಕಾರಿಗಳ ಮೇಲೆ ಅವರು? ಆಶಮಿ, ಇವರ ಒಂದು ಆರೋಪ 18 ಅಂಶಗಳಿಂದ ಕೂಡಿದೆ ಅಂತ. ಅಂದರೆ 18 ಅಂಶಗಳನ್ನು ಸೇರಿಸಿ ಇವರು ಒಂದು ಆರೋಪ ಮಾಡಿದ್ದಾರೆ. ಅದರಲ್ಲಿ ಕೆಲವೊಂದು ಹೇಳೋದಾದರೆ, ಈಗ ಏನು ಹೇಳಿದ್ದಾರೆ, ಮೇಲಧಿಕಾರಿಗಳ ವಿರುದ್ಧವಾಗಿ ಯಾವುದೇ ರೀತಿ ಒಂದು ವರದಿಯನ್ನು ಮಾಡಬಾರ್ದು. ಏನು SC ST ಅವರ ಇದ್ದಾರೆ, ಅವರ ಒಂದು ವಿರುದ್ಧವಾಗಿ ಏನು ವರದಿನ ಮಾಡಿ ಒಂದು ರಿಪೋರ್ಟ್ ಮಾಡಿ ಅನ್ನೋದು ಒಂದು ಕಡೆ. ಆದರೆ ಶಮಿ, ಇನ್ನೊಂದು ಕಡೆ ಈ ಒಂದು ಏನು ಆರೋಪ ಮಾಡ್ತಿದ್ದಾರೆ ಶ್ರೀನಿವಾಸ್ ಅವರು ಕೇಳ್ತಾರೆ, ಈ ಒಂದು ವಲಯದಲ್ಲಿ ಇರುವಂಥ, ಅಂದರೆ ತಮ್ಮ ವಲಯದಲ್ಲಿ ಇರುವಂತಹ ಇನ್ಸ್ಪೆಕ್ಟರ ನಿರ್ದೇಶನ ಬೇಕು ಅಂತ ಕೇಳ್ತಾರೆ. ಆಗ ಕೇಳಿದಾಗ ಇನ್ನಷ್ಟು ಪ್ರೆಷರ್ ಆಗ್ತಾರೆ ಅವ್ರ ಮೇಲೆ, ಇಲ್ಲ ನೀವು ಏನು ಮೇಲಧಿಕಾರಿಗಳ ಮೇಲೇ ವರದಿ ಮಾಡಬೇಕು ಅಂತ. ಆಗ ಯಾವಾಗ ಇವರು ಒಪ್ಪೋದಿಲ್ಲ ಶ್ರೀನಿವಾಸ್ ಅವರು, ಅದ್ರ ನೆಕ್ಸ್ಟ್ ಅವ್ರು ಮಾಡೋದೇ ಅವ್ರನ್ನ ಟ್ರಾನ್ಸ್ಫರ್ ಮಾಡ್ತಾರೆ. ಈಗ ಪ್ರಸ್ತುತ ಅವರು ಏನು ಉಡುಪಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಈ ಒಂದು ಟ್ರಾನ್ಸ್ಫರ್ ಮೇಲೆ ಕೂಡ ಆರೋಪವನ್ನು ಮಾಡಿದ್ದಾರೆ. ಯಾಕಂದರೆ
ಈ ಒಂದು ಟ್ರಾನ್ಸ್ಫರ್ ಮಾಡಿರೋದು ಎಲ್ಲ ಸುಳ್ಳು ಸುದ್ದಿ, ಒಂದು ನಕಲಿ ದಾಖಲೆಯನ್ನು ಸೃಷ್ಟಿಸಿ ಒಂದು ಟ್ರಾನ್ಸ್ಫರ್ ಮಾಡಿದ್ದಾರೆ, ವರ್ಗಾವಣೆ ಮಾಡಿದ್ದಾರೆ, ಮತ್ತು ಕರ್ತವ್ಯದಿಂದ ಬಿಡುಗಡೆ ಮಾಡಿದ್ದಾರೆ ಅಂತ ಒಂದು ಆರೋಪ ಕೂಡ ಮಾಡ್ತಿದ್ದಾರೆ. ಈ ಎಲ್ಲ ಆರೋಪದ ಜೊತೆಗೆ ಅವರು ಇದನ್ನು ತನಿಖೆನ ಮಾಡಬೇಕು, ಇದರ ಏನಿದೆ ನ್ಯಾಯ ಕೊಡಿಸಿಲ್ಲ ಅಂದರೆ ಇದರ ಮುಂದಿನ ಒಂದು ಕ್ರಮ ಏನಿರುತ್ತೆ, ನಾನು ಆತ್ಮಹತ್ಯೆಗೂ ಕೂಡ ಟ್ರೈ ಮಾಡ್ತೀನಿ ಅನ್ನೋದು ಪರೋಕ್ಷವಾಗಿ ಅವರು ವಿಡಿಯೋ ಮಾಡಿ ಹೇಳಿರೋವಂಥದ್ದು ನಾವು ನೋಡಿದ್ವಿ. ಶಮಿ, ಸುಮಿತ್ರಾ, ನೀವೇನು ಇದಿಷ್ಟು ಈಗ ಹೇಳಿದ್ರೆ ವರ್ಗಾವಣೆ ಮಾಡುವ ಹಂತದವರೆಗೂ ಮೇಲಾಧಿಕಾರಿಗಳು ಹೋಗಿದ್ದಾರೆ ಅಂದ್ರೆ ಒಂದು ಇಲಾಖೆ ಅಂತ ಇರೋದು ಒಬ್ಬ ವ್ಯಕ್ತಿಯನ್ನ ಕಾಪಾಡ್ಲಿಕ್ಕೆ, ಅಂದ್ರೆ ಅನ್ಯಾಯ ಆದಂತಹ ವ್ಯಕ್ತಿಯನ್ನ ಕಾಪಾಡಿ ಯಾರು ತಪ್ಪು ಮಾಡಿರ್ತಾರೆ ಅವರಿಗೆ ಶಿಕ್ಷೆ ಕೊಡಬೇಕು ಅಂತ. ಆದ್ರೆ ಒಬ್ಬ ತಪ್ಪು ಮಾಡಿದಂತಹ ವ್ಯಕ್ತಿಯನ್ನ ಉಳಿಸ್ಲಿಕ್ಕೋಸ್ಕರ ಒಬ್ಬ ಪ್ರಾಮಾಣಿಕ ಅಧಿಕಾರಿಯನ್ನ ವರ್ಗಾವಣೆ ಮಾಡ್ತಾರೆ ಅಂತಂದ್ರೆ ಏನ್ ಅರ್ಥ ಸುಮಿತ್ರಾ ಇದ್ರದ್ದು? ಎಸ್ ಶಮಿ, ಇವಾಗೇನು ಈಗ ನಮ್ಮ ಒಂದು ಏನು ಪೊಲೀಸ್ ಅಧಿಕಾರಿಗಳಿರ್ತಾರೆ ಅವರ ಒಂದು ವಿರುದ್ಧವಾಗಿ ಇಲ್ಲ ಅವರ ಒಂದು ಪರವಾಗಿ ಕೆಲಸ ಮಾಡಲಿಲ್ಲ ಅಂದರೆ ಇದು ಸಾಮಾನ್ಯವಾಗಿ ನಡೀಬೋದು ಅನ್ನೋ ಆರೋಪಗಳು ತುಂಬ ಈಗಿನ ಮುಂಚೆ ಕೂಡ ನಾವು ಈ ಒಂದು ಆರೋಪಗಳನ್ನ ಕೇಳಿದ್ದೀವಿ. ಆ ಥರನೂ ನಡೆದಿರ್ಬೋದು ಮೇ ಬಿ. ಎಸ್ ಸುಮಿತ್ರಾ, ಪೊಲೀಸ್ ಇಲಾಖೆಯಲ್ಲಿ ಇದೇನು ಹೊಸ ವಿಚಾರ ಅಲ್ಲ. ಈ ಹಿಂದೆಲೂ ಕೂಡ ಸಾಕಷ್ಟು ಬೇರೆ ಬೇರೆ ಪ್ರಕರಣಗಳು ಇಲಾಖೆ ಒಳಗೆ ನಡೆದಂತಹ ಘಟನೆಗಳು ನಮ್ಮ ಗಮನಕ್ಕೆ ಬಂದಿತ್ತು. ಹಾಗಾದ್ರೆ ಗೃಹ ಸಚಿವರಾಗಿರ್ಲಿ ಅಥವಾ ಕಮಿಷನರ್ ಆಗಿರ್ಲಿ ಈ ಬಗ್ಗೆ ಯಾವುದೇ ರೀತಿಯಂತಹ ಕ್ರಮ ಕೈಗೊಳ್ತಾ ಇಲ್ವಾ? ತಮ್ಮ ಇಲಾಖೆಯ ಸಮಸ್ಯೆಗಳನ್ನೇ ಪರಿಹರಿಸಿಕೊಳ್ಳಿಕ್ಕೆ ಮುಂದಾಗ್ತಾ ಇಲ್ವಾ? ಇದ್ರ ಬಗ್ಗೆ ಯಾವುದೇ ರೀತಿಯಂತಹ ಗಮನ ಹರಿಸ್ತಿಲ್ವಾ ಅಂತ? ಶಮಿ, ಈಗ ಏನು ಈ ಒಂದು ಪ್ರಕರಣ ಈಗ ಆರೋಪಗಳಿಗೆಲ್ಲ ಕೇಳಿ ಬರ್ತಾ ಇದೆ. ಈ ಒಂದು ಪ್ರಕರಣದಿಂದ ಈ ಒಂದು ಆರೋಪದಿಂದ ಪೊಲೀಸ್ ಇಲಾಖೆಗೂ ಕೂಡ ತಲೆ ತಗ್ಸೋವಂಥ ಕೆಲಸ ಆಗಿದೆ. ಹಾಗೆ ಎಲ್ಲರಿಗೂ ಬೇಸರ ತಂದಿರುವಂಥದ್ದು ಗೃಹ ಸಚಿವರು ಹಾಗೆ ಪರಮೇಶ್ವರ್ ಅವ್ರಿಗೂ ಕೂಡ ಈ ಒಂದು ವಿಚಾರಗಳನ್ನ ಏನು ಪದೇ ಪದೇ, ಅದು ಒಂದು ಸತಿ ಅಲ್ಲ, ಪದೇ ಪದೇ ಈ ಥರ ಏನು ಮರುಕಳಿಸ್ತಿರೋದ್ರಿಂದ ಅವರು ಕೂಡ ಬೇಸರ ತಂದಿರುವಂಥದ್ದು. ಇದಕ್ಕೆಲ್ಲ ಏನೇನು ಬೇಕು ಆಯಾ ಒಂದು ಇಲಾಖೆಗಳಿರುತ್ತೆ ಅದನ್ನೆಲ್ಲ ಒಂದು ಕ್ರಮಗಳನ್ನ ತಗೊತಾ ಇದೆ. ಮುಂದೆ ಏನು ಕ್ರಮ ತಗೋತಾರೆ ನಮ್ಮ ಗೃಹ ಸಚಿವರು ಅಂತ ಕಾದು ನೋಡಬೇಕಿದೆ ಶಮಿ. ಸದ್ಯಕ್ಕೆ ನಮಗಿರೋಂಥ ಇನ್ಫಾರ್ಮೇಷನ್ ಇಷ್ಟೇ ಇದೆ. ಓಕೆ, ತಮ್ಮೆಲ್ಲ ಮಾಹಿತಿಗಾಗಿ ಥ್ಯಾಂಕ್ ಯು ಸುಮಿತ್ರಾ. ಎಸ್, SC ST ದೌರ್ಜನ್ಯ ಪ್ರಕರಣಗಳ ತನಿಖೆ ನಡೆಸುವಂತಹ ವಿಶೇಷ ಘಟಕ ಏನು DCRE. ಆದ್ರೆ ಇಲ್ಲಿ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಮೇಲೆ ಜಾತಿ ಆಧಾರಿತವಾಗಿ ಒಂದು ಕಿರುಕುಳ ನಡೆಯುತ್ತೆ, ಅಲ್ಲಿ ಒಂದು ಆರೋಪಗಳು ಕೇಳಿ ಬರುತ್ತೆ ಅಂತಂದ್ರೆ ಆಶ್ಚರ್ಯ ಆಗುತ್ತೆ. ನಿಜಕ್ಕೂ ಪೊಲೀಸ್ ಇಲಾಖೆಯ ಒಳಗೆ ಏನಾಗ್ತಾ ಇದೆ? ಯಾಕಂತಂದ್ರೆ ಸಾರ್ವಜನಿಕರನ್ನ ರಕ್ಷಣೆ ಮಾಡಬೇಕಾದಂತಹ ಹುದ್ದೆಯಲ್ಲಿ ಕುಳಿತಿರ್ತಾರೆ. ಸಾರ್ವಜನಿಕರಿಗೆ ಅನ್ಯಾಯವನ್ನ ಆದಾಗ ಏನು ಆ ಅನ್ಯಾಯಕ್ಕೆ ಪರಿಹಾರವನ್ನ ಹುಡ್ಕೊಡುವಂತಹ ಜಾಗದಲ್ಲಿ ಕೂತಿರ್ತಾರೆ. ಆದ್ರೆ ಅಂತಹ ಜಾಗದಲ್ಲೇ ಅಲ್ಲಿರುವಂತಹ ಅಧಿಕಾರಿಗಳಿಗೆ ಅನ್ಯಾಯ ಆಗ್ತಾ ಇದೆ ಅಂತಂದ್ರೆ ನಿಜಕ್ಕೂ ಆ ಪೊಲೀಸ್ ಇಲಾಖೆಯಲ್ಲಿ ಏನಾಗ್ತಾ ಇದೆ? ಪೊಲೀಸ್ ಇಲಾಖೆಗೆ ಇದೇನು ಹೊಸ ವಿಚಾರಗಳಲ್ಲ. ಇದು ಪೊಲೀಸ್ ಇಲಾಖೆಯಲ್ಲೇ ಒಬ್ಬ ಏನು ಕೆಳ ಅಧಿಕಾರಿಯಿಂದ ಮೇಲಧಿಕಾರಿಯ ಮೇಲೆ ಆರೋಪ ಕೇಳಿ ಬರ್ತಾ ಇದ್ರೆ ಈ ಹಿಂದೆ ಕೂಡ ಹೆಣ್ಣು ಮಕ್ಕಳ ವಿಚಾರದಲ್ಲಿರ್ಬೋದು ಅಥವಾ ಬೇರೆ ಬೇರೆ ಒಂದಿಷ್ಟು ಪ್ರಕರಣಗಳು ಪೊಲೀಸ್ ಇಲಾಖೆಯಲ್ಲಿ ಕಂಡು ಬಂದಿತ್ತು. ಈಗ ಹೊಸದಾಗಿ ಪಶ್ಚಿಮ ವಲಯದ DCRE ಪೊಲೀಸ್ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ಅವರು ತಮ್ಮ ಸ್ವಂತ ಇಲಾಖೆಯ ಹಿರಿಯ ಅಧಿಕಾರಿಗಳ ಮೇಲೆ ಒಂದು ವಿರುದ್ಧವಾಗಿ ಗಂಭೀರ ಆರೋಪಗಳನ್ನ ಮಾಡ್ತಿದ್ದಾರೆ. ಈ ಪ್ರಕರಣ ಈಗ ಆಡಳಿತ ವಲಯದಲ್ಲೂ ಕೂಡ ರಾಜಕೀಯ ವಲಯದಲ್ಲೂ ಭಾರಿ ಚರ್ಚೆಗೆ ಕಾರಣ ಆಗುವಂತಾಗಿದೆ. ಶ್ರೀನಿವಾಸ್ ಅವರು ನೇರವಾಗಿ DCRE DG ಏನಿದ್ದಾರೆ ಉಮೇಶ್ ಕುಮಾರ್ ಅವರಿಗೆ ಈಗ ಡೈರೆಕ್ಟ್ ಆಗಿ ದೂರನ್ನ ನೀಡಿರುವಂತದ್ದು ಅಷ್ಟೇ ಅಲ್ಲ, ತಮ್ಮ ಆರೋಪಗಳನ್ನ ವಿಡಿಯೋ ರೂಪದಲ್ಲೂ ಕೂಡ ದಾಖಲಿಸಿದ್ದಾರೆ. ಯಾಕೆ ಅಂತಂದ್ರೆ ಅವರಿಗೆ DG ಕೂಡ ಇದಕ್ಕೆ ಸಮಸ್ಯೆಯನ್ನ ಪರಿಹರಿಸ್ತಾರಾ ಇಲ್ವಾ ಅನ್ನುವಂತಹ ನಂಬಿಕೆ ಬಹುಶಃ ಏನೋ ಕುಂಠಿತ ಆಗಿರ್ಬೋದು. ಯಾಕಂತಂದ್ರೆ ತಮ್ಮ ಮೇಲಧಿಕಾರಿಗಳಿಂದಲೇ ಅವರಿಗೆ ಹಿಂಸೆ ಆಗ್ತಾ ಇದೆ, ಒಂದು ಏನೋ ಕಷ್ಟಕ್ಕೆ ಒಳಗಾಗ್ತಾ ಇದ್ದಾರೆ ಅಂತಂದ್ರೆ ಸಹಜ ಮೇಲಿನ ಅಧಿಕಾರಿಗಳನ್ನ ನಂಬೋದಾ ಬೇಡವಾ ಅನ್ನುವಂತಹ ಒಂದು ಏನು ಭಯ ಅನ್ನುವಂಥದ್ದು ಖಂಡಿತವಾಗ್ಲೂ ಯಾರಿಗಾದ್ರೂ ಬಂದೇ ಬರುತ್ತೆ. ಅದೇ ರೀತಿ ಈಗ ಆ ಭಯಕ್ಕೆ ಒಂದು ವಿಡಿಯೋ ರೂಪದಲ್ಲೂ ಕೂಡ ಒಂದು ತಮ್ಮ ಆರೋಪವನ್ನ ದಾಖಲಿಸಿರುವಂತದ್ದು, ಸತ್ಯ ಹೊರತರುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ ಪಾಪ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ಅವರು. ಸಾಮಾನ್ಯ ಜನರಿಗೆ ನ್ಯಾಯ ಒದಗಿಸುವಂತಹ ಜಾಗದಲ್ಲಿ ಕೂತಿದ್ದಾರೆ, ಆದ್ರೆ ಅವರು ಈಗ ನ್ಯಾಯಕ್ಕಾಗಿ ಪಾಪ ಹೋರಾಡ್ತಾ ಇದ್ದಾರೆ. ಹಾಗಾದ್ರೆ ಶ್ರೀನಿವಾಸ್ ಅವರ ಆರೋಪ ಏನು ಅಂತ ಅನ್ನೋದಾದ್ರೆ DCRE ಕೇಂದ್ರ ಕಚೇರಿಯ SP ಕರಿಬಸನ ಗೌಡ ಏನಿದ್ದಾರೆ ಮತ್ತು DYSP ಮುನೇಶ್ವರ ಮತ್ತು DYSP ಮಹೇಶ್ವರ್ ಗೌಡ ಅಂದ್ರೆ ಅದೇ ಇವರು ಏನ್ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ DCRE ಕೇಂದ್ರ ಕಚೇರಿ, ಅದೇ ಕಚೇರಿಯ SP ಮತ್ತು DYSP ಇಂದ ತಮಗೆ ನಿರಂತರವಾಗಿ ಕಿರುಕುಳ ನೀಡ್ತಾ ಇದ್ದಾರೆ.
ಕಿರುಕುಳ ಏನು? ಮೇಲ್ಜಾತಿಯ ಆರೋಪಿಗಳ ಪರವಾಗಿ ನೀನು ಕೆಲಸ ಮಾಡಬೇಕು, ಅವರಿಗೋಸ್ಕರ ನೀನು ಕೆಲಸ ಮಾಡಿ ಅವ್ರನ್ನ ನೀನು ಬಚಾವ್ ಮಾಡಬೇಕು. ಯಾವ್ದಾದ್ರು ಪ್ರಕರಣದಲ್ಲಿ ಯಾವುದೇ ಒಂದು SC/ST ದೌರ್ಜನ್ಯ ಪ್ರಕರಣಗಳು ಬಂದ್ರೆ, ಯಾರು ದೌರ್ಜನ್ಯ ಆಗಿದೆ ಅಂತ ಬರ್ತಾ ಇದ್ದಾರೆ ಅವರಿಗೆ ನೀವು ನ್ಯಾಯ ಒದಗಿಸೋದಲ್ಲ, ಬದಲಿಗೆ ಯಾರು ಆರೋಪದ ಸ್ಥಾನದಲ್ಲಿದ್ದಾರೆ, ಯಾರು ಆರೋಪಿಗಳ ಸ್ಥಾನದಲ್ಲಿದ್ದಾರೆ, ಯಾರು ತಪ್ಪು ಮಾಡಿರ್ತಾರೆ ಅಂತವರಿಗೆ ನೀವು ಸಪೋರ್ಟ್ ಮಾಡಿ ಅವರ ಪರವಾಗಿ ವರದಿ ಸಲ್ಲಿಸಿ ಅನ್ನುವಂತಹ ಒತ್ತಾಯ ಮತ್ತೆ ಅವ್ರ ಮೇಲೆ ಪ್ರೆಷರ್ ಅನ್ನ ಹೇರುವಂತಹ ಕೆಲಸವನ್ನ ಈ ಮೇಲಾಧಿಕಾರಿಗಳು ಮಾಡ್ತಾ ಇರುವಂತದ್ದು. ಕೆಲ ಪ್ರಕರಣಗಳಲ್ಲಿ ಅಂತಿಮ ವರದಿ ಮೇಲ್ವರ್ಗದ ಆರೋಪಿಗಳಿಗೆ ಅನುಕೂಲವಾಗುವಂತೆ ಸಲ್ಲಿಸಬೇಕು, DYSP ಮೂಲಕ ಒತ್ತಡ ತರಲಾಗ್ತಿದೆ ಅಂತ ಹೇಳಿ ಈ ಆರೋಪದಲ್ಲಿ ತಿಳಿಸಲಾಗ್ತಾ ಇದೆ. ಇದಕ್ಕೆ SP ಕರಿಬಸವನಗೌಡ ನಿರ್ದೇಶನವೇ ಕಾರಣ ಎಂದು ಕೂಡ ಆರೋಪಿಸ್ತಾ ಇದ್ದಾರೆ. ಶ್ರೀನಿವಾಸ್ ಹೇಳುವಂತೆ, ತಾವು ಈ ಅನ್ಯಾಯಕ್ಕೆ ವಿರೋಧ ವ್ಯಕ್ತಪಡಿಸಿದ ನಂತರ ನಮಗೆ ಕಿರುಕುಳ ಆರಂಭವಾಗಿದೆ, ನಮ್ಮ ವಿರುದ್ಧ ಸುಳ್ಳು ಪಿಟಿಷನ್ಗಳನ್ನ ಕೂಡ ಸೃಷ್ಟಿಸಿದ್ದಾರೆ, ತನಿಖೆ ಹೆಸರಿನಲ್ಲಿ ಒತ್ತಡ ಹಾಕಲಾಗ್ತಾ ಇದೆ, ಇದರಿಂದ ತಮ್ಮ ವೃತ್ತಿ ಜೀವನಕ್ಕೆ ಅಪಾಯ ಸಿಲುಕಿದೆ ಎಂದು ಹೇಳಿ ಆರೋಪವನ್ನ ಮಾಡಿರುವಂಥದ್ದು. ಇದೀಗ ಈ ಪ್ರಕರಣ ಮತ್ತಷ್ಟು ಗಂಭೀರವಾಗುವಂತಹವಾಗ್ಲೂ ಕಾರಣ ಏನಪ್ಪಾ ಅಂತಂದ್ರೆ ವರ್ಗಾವಣೆ ವಿವಾದ. ಕಳೆದ ತಿಂಗಳು ಶ್ರೀನಿವಾಸ್ ಅವರನ್ನ ವರ್ಗಾವಣೆ ಮಾಡಲಾಗಿತ್ತು, ಆದ್ರೆ ಅವರು ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಅಂದ್ರೆ KAT ನಲ್ಲಿ ವರ್ಗಾವಣೆ ಬಗ್ಗೆ ಸ್ಟೇ ಪಡ್ಕೊಂಡಿರ್ತಾರೆ. ಇದಾದ ನಂತರವೂ ಕೂಡ ನಕಲಿ ದಾಖಲೆಗಳನ್ನ ಸೃಷ್ಟಿಸ್ತಾರೆ, ಷಡ್ಯಂತ್ರಗಳ ಮೂಲಕ ತಮ್ಮನ್ನ ಕರ್ತವ್ಯದಿಂದ ಬಿಡುಗಡೆಗೊಳಿಸ್ಲಿಕ್ಕೋಸ್ಕರ ಎಲ್ಲಾ ಪ್ರಯತ್ನವನ್ನ ಈ ಮೇಲಾಧಿಕಾರಿಗಳು ಮಾಡ್ತಾ ಇದ್ದಾರೆ. ಒಟ್ಟಾರೆ ಸುಮಾರು 18 ಅಂಶಗಳನ್ನ ಉಲ್ಲೇಖಿಸಿ ವಿಸ್ತೃತ ದೂರು ಸಲ್ಲಿಸಲಾಗಿದೆ. ಇದೀಗ ಈ ಪ್ರಕರಣ ಕೇವಲ ಇಲಾಖೆಯ ಒಳಗಿನ ವಿವಾದವಲ್ಲ, ಇದು ನ್ಯಾಯ ವ್ಯವಸ್ಥೆಯ ಮೇಲೆಯೇ ಒಂದು ಪ್ರಶ್ನೆ ಎತ್ತುವಂತಹದ್ದು. ಯಾಕಂದ್ರೆ SC/ST ದೌರ್ಜನ್ಯ ಪ್ರಕರಣಗಳನ್ನ ತನಿಖೆ ಮಾಡುವ ಘಟಕದಲ್ಲೇ ಈ ರೀತಿಯಾದಂತಹ ಆರೋಪಗಳು ಕೇಳಿ ಬಂದ್ರೆ ಸಾಮಾನ್ಯ ಜನರ ವಿಶ್ವಾಸಕ್ಕೆ ಏನಾಗಬಹುದು? ಅವರ ವಿಶ್ವಾಸ ಇಡ್ಲಿಕ್ಕಾದ್ರೂ ಸಾಧ್ಯ ಇದೆಯಾ? ಇದೇ ಪ್ರಶ್ನೆ ಇದೀಗ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಇದಕ್ಕೂ ಮೀರಿಸಿ ಶ್ರೀನಿವಾಸ್ ಅವರ ಹೇಳಿಕೆಯಲ್ಲೊಂದು ಆತಂಕಕಾರಿ ಅಂಶವೂ ಇದೆ. ಏನಪ್ಪಾ ಅಂದ್ರೆ, ಈ ಕಿರುಕುಳ ನಿಲ್ಲದಿದ್ರೆ ನಾನು ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಪರಿಸ್ಥಿತಿ ಬರಬಹುದು ಎಂಬ ಎಚ್ಚರಿಕೆಯನ್ನ ಆ ವಿಡಿಯೋ ಮೂಲಕವೇ ನೀಡಿರುವಂತದ್ದು. ಇದು ಪ್ರಕರಣವನ್ನ ಇನ್ನಷ್ಟು ಗಂಭೀರ ಹಂತಕ್ಕೆ ಕೊಂಡೊಯ್ಯುತ್ತೆ ಅನ್ನೋದ್ರಲ್ಲಿ ಇನ್ನೊಂದು ಪ್ರಶ್ನೆ ಇಲ್ಲ. ಇದೀಗ ಪ್ರಶ್ನೆ ಏನಪ್ಪಾ ಅಂದ್ರೆ, ಈ ಆರೋಪದಲ್ಲಿ ಎಷ್ಟು ಸತ್ಯ ಇದೆ? ಹಿರಿಯ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಲಾಗ್ತದಾ, ಅಥವಾ ಇದು ಮತ್ತೊಂದು ಒಳಗಣ್ಣಿನ ಸಂಘರ್ಷವಾಗತ್ತಾ? ಇದಕ್ಕೆ ಸ್ಪಷ್ಟ ಉತ್ತರ ಇನ್ನೇನು ಸಿಗಬೇಕಿದೆ. ಕಾದು ನೋಡೋಣ. ಇದರ ಬಗ್ಗೆ ತನಿಖೆ ನಡಿಬೇಕು. ಎಲ್ಲದಕ್ಕೂ ಕೂಡ ಉತ್ತರ ಸಿಗಬೇಕು ಅಂತಂದ್ರೆ ಖಂಡಿತವಾಗ್ಲೂ ತನಿಖೆ ಆಗಬೇಕು. ಈಗಾಗಲೇ DG ಅವರಿಗೆ ಇನ್ಸ್ಪೆಕ್ಟರ್ ಲೆಟರ್ ಅನ್ನ ಬರೆದಿದ್ದಾರೆ, ಕಂಪ್ಲೇಂಟ್ ಅನ್ನ ರೈಸ್ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ DG ಅಥವಾ ಪೊಲೀಸ್ ಇಲಾಖೆ ಯಾವ ರೀತಿಯಾದಂತಹ ಕ್ರಮ ಕೈಗೊಳ್ಳುತ್ತೆ, ಅನ್ಯಾಯ ಒಳಗಾದವರಿಗೆ ಯಾವ ರೀತಿಯಾದಂತಹ ನ್ಯಾಯ ಒದಗಿಸುತ್ತೆ, ಕಾದು ನೋಡೋಣ.